ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆಯ ಥ್ರಿಲ್ಲರ್ ಪಂದ್ಯದ ಬಳಿಕ ಇವತ್ತು ಮತ್ತೊಂದು ಪಂದ್ಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ತಂಡಗಳು ಇವತ್ತು ಮುಖಾಮುಖಿಯಾಗಲಿದೆ. ಸೀಸನ್ನ ಮೊದಲ ಪಂದ್ಯ ಆಡಲು ಎರಡು ತಂಡಗಳು ತಯಾರಾಗಿದೆ ಅಂತಲೇ ಹೇಳ್ಬೋದು. ಸೊ ಮ್ಯಾಚ್ನ ಪ್ರಿವ್ಯೂನ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತು ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿದ್ದಾರೆ. ಸೊ ಎರಡು ತಂಡ ಕೂಡ ಆಪ್ಷನ್ನಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನು ಖರೀದಿ ಮಾಡಿದ್ದು, ಸೊ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಇವತ್ತು. ಸೊ ಇವತ್ತು ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 7:30ರಿಂದ GT ವರ್ಸಸ್ ಪಂಜಾಬ್ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಎರಡು ತಂಡದ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಮೊದಲಿಗೆ ಪಂಜಾಬ್ ಕಿಂಗ್ಸ್ನ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೋಡೋದಾದರೆ, ಸಿಮ್ರನ್ ಸಿಂಗ್ ಜೊತೆ ಪ್ರಿಯಾಂಶ್ ಆರ್ಯ ಅವರು ಓಪನ್ ಮಾಡ್ತಾರೆ. ಸೊ ಅವರು ಪ್ರಾಕ್ಟೀಸ್ ಗೇಮ್ನಲ್ಲೆಲ್ಲ ಸಖತ್ತಾಗಿ ಆಡಿದ್ದಾರೆ. ಸೊ ಸ್ವಲ್ಪ ವಿಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿದ್ದಾರೆ. ಸಖತ್ತಾಗಿರೋ ಟಚ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಪ್ರಿಯಾಂಶ್ ಆರ್ಯ ಅವರು. ಸೊ ಅವರು ಸಿಮ್ರನ್ ಜೊತೆ ಓಪನಿಂಗ್ ಮಾಡೋದು ಆಲ್ಮೋಸ್ಟ್ ಪಕ್ಕ ಅಂತಲೇ ಹೇಳ್ಬೋದು. ಸೊ ಶ್ರೇಯಸ್ ಅಯ್ಯರ್ 1 ಡೌನ್ ಬರ್ತಾರೆ. ಅದಾದ ಬಳಿಕ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರ್ತಾರೆ. ನಂತರ ಶಶಾಂಕ್ ಸಿಂಗ್ ಬರ್ತಾರೆ. ನಂತರ ಮಾರ್ಕಸ್ ಸ್ಟೋಯಿನಿಸ್ ಹಾಗೆಯೇ ಓಮರ್ ಜಾಯ್ ಅವರು ಇರ್ಬೋದು. ಸೊ ಮಾರ್ಕೋ ಯಾನ್ಸನ್ ಮತ್ತೊಂದು ಆಲ್ರೌಂಡರ್ ಆಪ್ಷನ್ ಆಗಿ ಹಾಕೋಬಹುದು. ಸೊ ಹರ್ಪ್ರೀತ್ ಬ್ರಾರ್, ಯುಜ್ವೇಂದ್ರ ಚಹಲ್ ಮತ್ತು ಹರ್ಷದೀಪ್ ಸಿಂಗ್ ಪ್ಲೇಯಿಂಗ್ 11ನಲ್ಲಿ ಆಡ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೇಹಲ್ ವಧೇರಾ ಅವರು ಆಡ್ಬೋದು. ಸೊ ಸಖತ್ತಾಗಿರೋ ಪ್ಲೇಯಿಂಗ್ 11 ಆಗುತ್ತೆ. ಪಂಜಾಬ್ ಕಿಂಗ್ಸ್ ಕಡೆ ಬರೋದಾದರೆ ಸಖತ್ ಬ್ಯಾಟಿಂಗ್ ಡೆಪ್ತ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಖಂಡಿತವಾಗ್ಲೂ. ಸೊ ಸಖತ್ತಾಗಿರೋ ಟೀಮ್ ಇದೆ. ಇನ್ನೊಂದು ಕಡೆಯೂ ಕೂಡ ಅದೇ ರೀತಿ ತಂಡ ಇದೆ ಅಂತಲೇ ಹೇಳ್ಬೋದು. ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಓಪನ್ ಮಾಡ್ಬೋದು, ಇಲ್ಲ ಜಾಸ್ ಬಟ್ಲರೇ ಓಪನಿಂಗ್ ಬಂದರೂ ಬರ್ಬೋದು. ಸೊ ಹೇಗೆ ಮಾಡ್ತಾರೋ ಅಂತ ನೋಡಬೇಕಾಗಿದೆ. ಸೊ ಯಾರಾದರೂ ಒಬ್ಬರು ನಂಬರ್ 3ನಲ್ಲಿ ಆಡಬೇಕಾಗತ್ತೆ ಈ ಮೂವರಲ್ಲಿ ಒಬ್ಬರು. ಸೊ ಅದಾದ ಬಳಿಕ ಮಹಿಪಾಲ್ ಲೋಮ್ರೋರ್, ವಾಷಿಂಗ್ಟನ್ ಸುಂದರ್, ರಾಹುಲ್ ತೆವಾಟಿಯಾ ಹಾಗೆಯೇ ಗ್ಲೆನ್ ಫಿಲಿಪ್ಸ್ ಇದ್ದಾರೆ ತಂಡದಲ್ಲಿ. ಇನ್ನು ರಶೀದ್ ಖಾನ್, ಕಾಗಿಸೋ ರಬ್ಬಾಡ ಅಂತೂ ಇದ್ದೇ ಇರ್ತಾರೆ. ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಡ್ಯೂ ಆಗಿ ಫಾಸ್ಟ್ ಬೌಲಿಂಗ್ ಡ್ಯೂ ಬರ್ತಾರೆ ಭಾರತದ ಬೌಲಿಂಗ್ ಪರವಾಗಿ. ಸೊ ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಅನುಜ್ ರಾವತ್ ಆಡ್ಬೋದು. ಸೊ ಫಾಸ್ಟ್ ಬೌಲಿಂಗ್ ಸಖತ್ತಾಗಿದೆ. ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಭಾರತದ ಫಾಸ್ಟ್ ಬೌಲರ್ಸ್ ಆಗಿದ್ದರೆ, ಕಾಗಿಸೋ ರಬ್ಬಾಡ ಸೌತ್ ಆಫ್ರಿಕಾದ ಫಾಸ್ಟ್ ಬೌಲರ್ ಸಾಥ್ ಕೊಡ್ತಾರೆ ಅವರಿಗೆ. ಸೊ ಸಖತ್ತಾಗಿರೋ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಲೈನಪ್ ಇವರ ಟೀಮ್ನಲ್ಲೂ ಕೂಡ ಇದೆ. ಸೊ ಹಾಗಾಗಿ ಒಂದೊಳ್ಳೆ ಮ್ಯಾಚ್ ಇವತ್ತು ನೋಡೋದಕ್ಕೆ ಸಿಗುತ್ತೆ. ಸೊ ಈ ಬ್ಯಾಟಿಂಗ್ನಲ್ಲಿ ಕಮಾಲ್ ಬರುತ್ತೋ, ಬೌಲಿಂಗ್ನಲ್ಲಿ ಜಾಸ್ತಿ ವಿಕೆಟ್ಸ್ಗಳು ಬರುತ್ತೋ, ಸೊ ರನ್ಸ್ ಹೊಳೆ ಹರಿಯುತ್ತೋ ಇಲ್ಲ ವಿಕೆಟ್ ಮಳೆ ಹರಿಯುತ್ತೋ ಅಂತ ನೋಡೋಣ ಇವತ್ತು. ಸೊ ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.